ರಾಮ ಮಂದಿರ ಉದ್ಘಾಟನೆ ವೇಳೆ ಶ್ರೀರಾಮಚಂದ್ರನು ದೇಶಾದ್ಯಂತ ಯಾವೆಲ್ಲ ಐತಿಹಾಸಿಕ ಸ್ಥಳಗಳಲ್ಲಿ ಹೋಗಿದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡಲು ಸುವರ್ಣ ನ್ಯೂಸ್ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಮಾಡ್ತಿದೆ. ಅದರ ಭಾಗವಾಗಿ ನಾವಿದೀಗ ಐತಿಹಾಸಿಕ ಹಂಪಿಯಲ್ಲಿ ಬಂದಿದ್ದೇವೆ. ತಾವಿಲ್ಲಿ ನನ್ನ ಬಲಭಾಗದಲ್ಲಿ ನೋಡ್ತಿರ್ಬೋದು. ನಾವೀಗ ಇರ್ತಕ್ಕಂಥದ್ದು ಮಾಲ್ಯವಂತ ರಘುನಾಥ ದೇವಸ್ಥಾನದ ಮಂದಿರದ ಗುಡ್ಡದ ಮೇಲ್ಭಾಗದಲ್ಲಿ. ಶ್ರೀರಾಮಚಂದ್ರನು ಸೀತೆಯನ್ನು ಅಪಹರಣ ಮಾಡಿದ ನಂತರ ಆ ಸೀತೆಯನ್ನು ಹುಡುಕಂಥ ಸಂದರ್ಭದಲ್ಲಿ ಈ ಪ್ರದೇಶಕ್ಕೆ ಬಂದಿರ್ತಾರೆ. ಸತತವಾಗಿ 4 ತಿಂಗಳ ಚಾತುರ್ಮಾಸದ 4 ತಿಂಗಳುಗಳ ಕಾಲ ಶ್ರೀರಾಮಚಂದ್ರನು ಈ ಗುಡ್ಡದ ಮೇಲಿರ್ತಕ್ಕಂಥ ಏನು ಈ ದೇವಸ್ಥಾನ ಕಾಣ್ತದೆ ಇಲ್ಲಿ ಏನು ಜಪವನ್ನು ಮಾಡಿದ್ರು, ಧ್ಯಾನದಲ್ಲಿ ಕುಳಿತಿದ್ರು ಅನ್ನೋಂಥ ಪ್ರತೀತಿ ಇದೆ. ಇದ್ರ ಜೊತೆಗೆ ಏನಂತಂದರೆ ಇದೇ ಸ್ಥಳದಲ್ಲಿ 4 ತಿಂಗಳ ಕಾಲ ಶಿವನ ಪೂಜೆ ಮಾಡಬೇಕಂತ ಸಂದರ್ಭದಲ್ಲಿ ಒಂದಷ್ಟು ಲಿಂಗಗಳನ್ನು ಮಾಡುವ ಮೂಲಕ ಒಂದಿಷ್ಟು ಪೂಜೆಯನ್ನು ನಿರಂತರವಾಗಿ ಮಾಡ್ತಿದ್ರು ಅಂತ ಹೇಳೋದಕ್ಕೆ ಇಲ್ಲಿ ಸಾಕಷ್ಟು ಲಿಂಗಗಳು ಕೂಡ ಏನು ಕಾಣಸಿಗ್ತವೆ. ಇದ್ರ ಜೊತೆಗೆ ಏನಂದರೆ ಇಷ್ಟು ದೊಡ್ಡ ಬೆಟ್ಟದ ಮೇಲೆ ದೈನಂದಿನ ಚಟುವಟಿಕೆ ನಡೆಸಲು ಮತ್ತು ಪೂಜೆ ಕೈಂಕರ್ಯ ಮಾಡಲು ನೀರಿನ ಅಭಾವ ಇರ್ತದೆ. ಆ ಸಂದರ್ಭದಲ್ಲಿ ಲಕ್ಷ್ಮಣನು ಈ ಬಂಡೆಯನ್ನು ಕೊರೆಯುವ ಮೂಲಕ ಒಂದು ದೊಡ್ಡ ಬಾಣದಿಂದ ಬಂಡೆಯನ್ನು ಕೊರೆಯುವ ಮೂಲಕ ಈ ಬಾಣದ ಮಾದರಿಯಲ್ಲಿಯೇ ಒಂದು ಬಾವಿಯನ್ನು ಕೂಡ ತೆಗಿತಾರೆ ಅನ್ನೋಂಥ ಪ್ರತೀತಿ ಇಲ್ಲಿರ್ತಕ್ಕಂಥ ಇತಿಹಾಸಕಾರರು ಹೇಳ್ತಾರೆ. ಸಾಮಾನ್ಯವಾಗಿ ಅಂತಂದರೆ ಇಷ್ಟು ದೊಡ್ಡ ಬೆಟ್ಟದ ಮೇಲೆ ಈ ರೀತಿಯಾಗಿ ಬಂಡೆ ಸೀಳಿ ನೀರು ಬರ್ತಕ್ಕಂಥದ್ದು ಕಡಿಮೆ. ಆದರೆ ಶ್ರೀರಾಮಚಂದ್ರನ ಆಜ್ಞೆಯ ಮೇರೆಗೆ ಲಕ್ಷ್ಮಣನು ಇಲ್ಲಿ ಬಂಡೆಯನ್ನು ಸೀಳುವ ಮೂಲಕ ಒಂದು ಬಾವಿಯನ್ನು ತೋಡಿದ್ರು ಅನ್ನೋಂಥ ಮಾಹಿತಿ ಇದೀಗ ಇಲ್ಲಿರ್ತಕ್ಕಂಥ ಇತಿಹಾಸಕಾರರು ಹೇಳ್ತಾ ಇದ್ದಾರೆ. ಇದ್ರ ಜೊತೆಗೆ ಏನಂತಂದರೆ 4 ತಿಂಗಳ ಕಾಲ ಇಲ್ಲಿರ್ತಕ್ಕಂಥ ಏನು ಶ್ರೀರಾಮಚಂದ್ರ ಮತ್ತು ಲಕ್ಷ್ಮಣನು ಸಾಕಷ್ಟು ಧ್ಯಾನ ಪೂಜೆ ಕೈಂಕರ್ಯಗಳನ್ನು ಮಾಡಿದ್ದಾರೆ ಅನ್ನೋಂಥ ಮಾಹಿತಿಯನ್ನು ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಹೇಳ್ತಾರೆ. ಇದೆಲ್ಲದಕ್ಕೂ ಕೂಡ ಸಾಕ್ಷೀಕರಿಸುವಂತೆ ಇರತಕ್ಕಂಥ ಲಿಂಗಗಳಾಗಿರ್ಬೋದು, ಬಸವಣ್ಣನ ಮೂರ್ತಿ ಆಗಿರ್ಬೋದು ಮತ್ತು ಚಾತುರ್ಮಾಸದಲ್ಲಿ ಪಿಂಡ ಪ್ರದಾನ ಕಾರ್ಯವನ್ನು ಕೂಡ ಶ್ರೀರಾಮಚಂದ್ರರು ಇಲ್ಲಿ ಮಾಡಿದ್ರು ಅನ್ನೋದಕ್ಕೆ ಸಾಕಷ್ಟು ಕುರುಹುಗಳು ಹಂಪಿಯಲ್ಲಿ ಸಿಗ್ತವೆ. ಮಾಲ್ಯವಂತ ದೇವಸ್ಥಾನಕ್ಕೆ ಶ್ರೀರಾಮಚಂದ್ರ ಬಂದು ಹೋಗಿದ್ರು ಅನ್ನೋದು ಸಾಕಷ್ಟು ಕುರುಹುಗಳಿವೆ. ಈ ಬಗ್ಗೆ ಮಾತಾಡೋಕ್ಕೆ ಸ್ಥಳೀಯರು ಮತ್ತು ಇಲ್ಲಿರ್ತಕ್ಕಂಥ ಹಿರಿಯ ಗೈಡ್ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಕೇಳಬನ್ನಿ. ಸರ್, ಸಾಕಷ್ಟು ಕುರುಹುಗಳಲ್ಲಿ ಸಿಗ್ತವೆ ಶ್ರೀರಾಮಚಂದ್ರ ಬಂದು ಹೋಗಿದ್ರು ಅಂತೇಳಿ. ತಮ್ಮ ಅನುಭವ ತಕ್ಕಂಗೆ ಏನು ಹೇಳ್ತೀರಾ ಸರ್? ಸರ್ ನಮಸ್ಕಾರ, ಜೈ ಶ್ರೀರಾಮ್. ಸರ್ ಆ್ಯಕ್ಚುಲಿ ರಾಮಾಯಣ ಕಾಲದಲ್ಲಿ ಹಂಪೆಗೆ ಕಿಷ್ಕಿಂಧ ಅಂತಲೇ ಹೆಸರು. ಕಿಷ್ಕಿಂಧ ಅಂತಂದು ಹೇಳಿದಾಗ ವಾಲಿ ಸುಗ್ರೀವರ ರಾಜ್ಯ ಇದು, ಕ್ಲಿಯರ್. ಆಂಜನೇಯನ ಜನ್ಮಸ್ಥಳ. ರಾಮ ಲಕ್ಷ್ಮಣ ಸೀತಾದೇವಿನ ಹುಡುಕ್ತಾ ಬಂದಾಗ ಈ ಕಿಷ್ಕಿಂಧ ಬಂದಿದ್ದಾರೆ ಸರ್. ಆವಾಗ ಇಲ್ಲಿ ಬಂದು ಇಲ್ಲಿನ ಅವರು ವಾಲಿನ ಸಂಹಾರ ಮಾಡಿ ಸುಗ್ರೀವ ಪಟ್ಟಾಭಿಷೇಕ ಮಾಡ್ತಾರೆ. ಇಲ್ಲಿಂದ ಆಂಜನೇಯ ಸ್ವಾಮಿ ಶ್ರೀಲಂಕಾ ಹೋಗಿರ್ತಾನೆ. ಬಟ್ ಆ ಒಂದು ಕಾಲದಲ್ಲಿ ರಾಮ ಲಕ್ಷ್ಮಣ ಇಲ್ಲಿ ಬಂದಾಗ ಮಳೆಗಾಲ ಶುರುವಾಗಿರ್ತದೆ. ಆ ಚಾತುರ್ಮಾಸ ಅಂತ ಹೇಳ್ತೀವಿ. ಆ ಮಳೆಗಾಲದ ಅವಧಿಯನ್ನು ರಾಮ ಮತ್ತು ಲಕ್ಷ್ಮಣ ಈ ಬೆಟ್ಟದ ಮೇಲೆ ಕಳೆದ್ರು. ಈ ಬೆಟ್ಟಕ್ಕೆ ಹೆಸರು ಮಾಲ್ಯವಂತ ರಘುನಾಥ ಪರ್ವತ ಅಂತ ಹೇಳ್ತೀವಿ. ಮಾಲ್ಯವಂತ ಬೆಟ್ಟದ ಹೆಸರು, ರಘುನಾಥ ಶ್ರೀರಾಮಚಂದ್ರ ಇನ್ನೊಂದು ಹೆಸರು. ಸೊ ಇದು ಒಂದು ವಿಶೇಷವಾದ ದೇವಸ್ಥಾನ ಇಡೀ ಭಾರತದಲ್ಲಿ ನೀವು ನೋಡೋದು. ಎಸ್ಪೆಷಲಿ ಬೆಟ್ಟದ ಮೇಲೆ ರಾಮ ಲಕ್ಷ್ಮಣ ಮತ್ತು ಸೀತಾ ಮತ್ತು ಕುಂತಿರ್ತಕ್ಕಂಥ ವಿಗ್ರಹಗಳು ಎಲ್ಲೂ ಇಲ್ಲ ಭಾರತದಲ್ಲಿ, ಹಂಪೆಯಲ್ಲಿ ಮಾತ್ರ ಇರೋದು ಅದು. ಸೊ ಚಾತುರ್ಮಾಸದಲ್ಲಿ ಇದ್ದರು. ಆ ಗ್ಯಾಪ್ನಲ್ಲಿ ಆಂಜನೇಯ ಶ್ರೀಲಂಕಾಗೆ ಹೋಗ್ಬಿಟ್ಟು ಸೀತಾದೇವಿನ ಹುಡುಕಿ ಅಶೋಕವನದಿಂದ ಚೂಡಮಣಿ ಉಂಗುರವನ್ನು ಇಸ್ಕೊಂಡು ತೊಗೊಂಡು ಬಂದು ಈ ಬೆಟ್ಟದ ಮೇಲೆ ಕೊಡ್ತಾರೆ ರಾಮ ಲಕ್ಷ್ಮಣನಿಗೆ. ಅವಾಗ ರಾಮ ಲಕ್ಷ್ಮಣ ಅದು ನೋಡಿ ಸಂತೋಷ ಆಗಿ ಇಲ್ಲಿಂದ ರಾಮ ಲಕ್ಷ್ಮಣ ಆಂಜನೇಯ ಸುಗ್ರೀವ ಅಂಗದ ಜಾಂಬವಂತ ನಳನೀಲ ಎಲ್ಲ ವಾನರರು ರಾಮೇಶ್ವರಂ ಹೋಗ್ತಾರೆ ಸರ್. ಇದು ಇರತಕ್ಕಂಥ ಗೈಡ್ ಹೇಳ್ತಕ್ಕಂಥ ಒಂದು ಮಾತು, ರಾಮ ಬಂದು ಹೋಗಿದ್ದ ಅನ್ನೋದಕ್ಕೆ ಸಾಕಷ್ಟು ಕುರುಗಳು ಇದ್ದಾವೆ ಅನ್ನೋಂಥ ಮಾತನ್ನು ಅವರು ಹೇಳ್ತಿದ್ದಾರೆ. ತಾವಾಗ ನಾನು ನೋಡ್ತಾ ಇರ್ಬೋದು, ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಮಾಲ್ಯವಂತ ರಘುನಾಥ ದೇವಸ್ಥಾನದಲ್ಲಿ ಏನು ವಿಶೇಷತೆಯನ್ನು ಅಲ್ಲಿ ಹೋಗಿ ನೋಡೋಣ. ಇದೀಗ ನಾವು ಐತಿಹಾಸಿಕ ಮಾಲ್ಯವಂತ ರಘುನಾಥ ದೇವಸ್ಥಾನದ ಗರ್ಭಗುಡಿಯೊಳಗಿದ್ದೇವೆ. ತಾವಿಲ್ಲಿ ನನ್ನ ಎಡಬದಿ ನೋಡ್ತಿರ್ಬೋದು. ಈ ಎಲ್ಲ ದೇವಸ್ಥಾನದ ಮೂರ್ತಿಗಳಿದ್ದಾವೆ. ಶ್ರೀರಾಮಚಂದ್ರ, ಲಕ್ಷ್ಮಣ ಮತ್ತು ಸೀತಾಮಾತೆಯ ವಿಗ್ರಹಗಳು ಕುಳಿತುಕೊಂಡಿರ್ತಕ್ಕಂಥ ಸ್ಥಿತಿಯಲ್ಲಿದ್ದಾವೆ. ದೇಶದ ಯಾವುದೇ ಮೂಲೆಯಲ್ಲಿ ಹೋದರೂ ಕೂಡ ಶ್ರೀರಾಮಚಂದ್ರನು ನಿಂತುಕೊಂಡಿರ್ತಕ್ಕಂಥ ವಿಗ್ರಹಗಳು ಸಿಗ್ತವೆ ಹೊರತಾಗಿ ಕುಳಿತುಕೊಂಡಿರ್ತಕ್ಕಂಥ ವಿಗ್ರಹ ಎಲ್ಲಿಯೂ ಸಿಗೋದಿಲ್ಲ ಅನ್ನೋಂಥ ವಿಶೇಷತೆಯನ್ನು ಈ ದೇವಸ್ಥಾನ ಹೊಂದಿದೆ. ಹೊರಗಡೆ ಭಾಗದಲ್ಲಿ ಶ್ರೀರಾಮಚಂದ್ರ ಇಲ್ಲಿದ್ದ ಅನ್ನೋದಕ್ಕೆ ಸಾಕಷ್ಟು ಕುರುಗಳಿದ್ವು, ಧ್ಯಾನ ಮಾಡಿದ್ದಾನೆ ಅನ್ನೋದಕ್ಕೆ ಸಾಕಷ್ಟು ಕುರುಗಳಿದ್ವು ಮತ್ತು ಇಲ್ಲಿ ಶಿವನ ಪೂಜೆ ಮಾಡಿದ್ದೆ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳಿದ್ದಾವೆ. ಇದ್ರ ಜೊತೆಗೆ ಏನಂದರೆ ಅವರ ನೆನಪಿಗಾಗಿಯೋ ಅಥವಾ ಅವರು ಬಂದು ಹೋಗಿದ್ರು ಅನ್ನೋದಕ್ಕೆ ಪ್ರತೀತಿಗಾಗಿಯೋ ತದನಂತರ ವಿಜಯನಗರ ಅರಸರು ಇಲ್ಲಿ ಮಾಲ್ಯವಂತ ದೇವಸ್ಥಾನವನ್ನು ಮಾಡಿ ಈ ರೀತಿಯಾಗಿ ಏನು ಶ್ರೀರಾಮಚಂದ್ರ ಲಕ್ಷ್ಮಣ ಮತ್ತು ಸೀತಾದೇವಿಯ ಕುಳಿತುಕೊಂಡಿರ್ತಕ್ಕಂಥ ವಿಗ್ರಹಗಳನ್ನು ಸ್ಥಾಪನೆ ಮಾಡಿದ್ದಾರೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಪ್ರತಿ ಭಾಗದಲ್ಲಿ ಕೂಡ ಶಸ್ತ್ರಾಸ್ತ್ರ ಇರ್ತಕ್ಕಂಥ ಶ್ರೀರಾಮಚಂದ್ರನ ಮೂರ್ತಿಯನ್ನು ನಾವು ಕಾಣಸಿಗ್ಬೋದು. ಆದರೆ ಈ ಇಲ್ಲಿರ್ತಕ್ಕಂಥ ಮೂರ್ತಿಯಲ್ಲಿ ಯಾವುದೇ ರೀತಿಯಂಥ ಶಸ್ತ್ರಾಸ್ತ್ರ ಇಲ್ಲೇ ಇರತಕ್ಕಂಥ ಶ್ರೀರಾಮಚಂದ್ರ ಮೂರ್ತಿ ಇದೆ. ಇದರ ಜೊತೆಗೆ ಏನಂತಂದರೆ ಹನುಮಂತ ಇಲ್ಲಿ ಚೂಡಾಮಣಿಯನ್ನು ಶ್ರೀರಾಮಚಂದ್ರನಿಗೆ ಕೊಟ್ಟಿರ್ತಕ್ಕಂಥ ವಿಗ್ರಹಗಳನ್ನು ಇಲ್ಲಿ ಇದೆ ಅನ್ನೋಂಥ ಮಾತನ್ನು ಹೇಳ್ತಿದ್ದಾರೆ. ಹೀಗಾಗಿ ಶ್ರೀರಾಮ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ಪ್ರತಿಷ್ಠಾಪನೆ ವೇಳೆ ಇವೆಲ್ಲವೂ ಕೂಡ ಮೆಲುಕು ಹಾಕೋದು ಸುವರ್ಣ ನ್ಯೂಸ್ ಒಂದು ವಿಶೇಷವಂತ ಕಾರ್ಯಕ್ರಮ ಮಾಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಳ್ಳಾರಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.